ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಮಾ ಎಂಬ ಹಿಂದಿ ಭಾಷೆಯ ಸಖತ್ ಇಂಟ್ರೆಸ್ಟಿಂಗ್ ಹಾರರ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಚಂದ್ರಪುರ ಎಂಬ ಒಂದು ನಿಗೂಢವಾದ ಹಳ್ಳಿ ಇರುತ್ತೆ. ಆ ಹಳ್ಳಿಗೆ ತಲತಲಾಂತರದಿಂದ ಅಂಶಜ ಎಂಬ ಒಬ್ಬ ರಾಕ್ಷಸನ ಶಾಪ ಇರುತ್ತೆ. ಆ ಹಳ್ಳಿಯಲ್ಲಿ ಯಾರಿಗೆ ಹೆಣ್ಣು ಮಗು ಜನಿಸಿದ್ರು ಕೂಡ ತಕ್ಷಣವೇ ಆ ಮಗುವನ್ನ ತೆಗೆದುಕೊಂಡು ಹೋಗಿ ಆ ರಾಕ್ಷಸ ವಾಸ ಮಾಡುವ ದೊಡ್ಡ ಮರದ ಬಲಿ ಕೊಡ್ತಿರ್ತಾರೆ. ಮತ್ತೊಂದು ಕಡೆ ಚಿತ್ರದ ಹೀರೋಯಿನ್ ಆಗಿರುವ ಅಂಬಿಕಾಳ ಗಂಡ ಅದೇ ಚಂದ್ರಪುರಕ್ಕೆ ಸೇರಿದವನಾಗಿರ್ತಾನೆ. ಹೀಗೆ ಹಲವು ವರ್ಷಗಳ ನಂತರ ತನ್ನ ಮಾವ ತೀರಿಕೊಂಡ ನಂತರ ಆಸ್ತಿಯನ್ನ ಸೇಲ್ ಮಾಡೋದಕ್ಕೆ ಅಂತ ತನ್ನ ಗಂಡ ಹಾಗೂ ಮಗಳ ಜೊತೆ ಆ ಊರಿಗೆ ಹೋಗ್ತಾಳೆ. ಅಂಬಿಕಾ ತನ್ನ ಮಗಳ ಜೊತೆ ಆ ಊರಿಗೆ ಕಾಲಿಡ್ತಿದ್ದ ಹಾಗೆ ಇವರ ಜೊತೆ ಕೂಡ ತುಂಬಾನೇ ನಿಗೂಢವಾದ ಹಾಗೂ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಅಂಬಿಕಾಳ ಫ್ಯಾಮಿಲಿ ಚಂದ್ರಪುರಕ್ಕೆ ಹೋದ ನಂತರ ಏನಾಯ್ತು, ಊರಿನ ಜನಗಳು ಹೆಣ್ಣು ಮಕ್ಕಳು ಹುಟ್ಟಿದ್ದ ಹಾಗೆ ಆ ರಾಕ್ಷಸನಿಗೆ ಬಲಿ ಕೊಡೋದ್ಯಾಕೆ, ಆ ರಾಕ್ಷಸ ಅಂಬಿಕಾಳ ಮಗಳನ್ನ ಟಾರ್ಗೆಟ್ ಮಾಡ್ತಿರೋದ್ಯಾಕೆ, ಇವಳ ಫ್ಯಾಮಿಲಿಗೂ ಆ ರಾಕ್ಷಸನಿಗೂ ಇರುವ ಲಿಂಕ್ ಏನು, ಅಲ್ಲಿಗೆ ಹೋದ ನಂತರ ಅಂಬಿಕಾಳ ಗಂಡನಿಗೆ ಏನಾಯ್ತು, ತನ್ನ ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಯ್ತಾ, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ 1985 ಪಶ್ಚಿಮ ಬಂಗಾಳದ ಚಂದ್ರಪುರ ಎಂಬ ಊರನ್ನ ನೋಡ್ತೀವಿ. ಆ ದಿನ ರಾತ್ರಿ ಆ ಊರಿನ ಜಮೀನ್ದಾರನ ಮನೆಯಲ್ಲಿರುವ ಕಾಳಿಮಾತೆಯ ದೇವಸ್ಥಾನದಲ್ಲಿ ಪೂಜೆ ನಡೀತಿರುತ್ತೆ. ಹೀಗೆ ಊರಿನ ಜನಗಳೆಲ್ಲ ಸೇರ್ಕೊಂಡು ಪೂಜೆ ಮಾಡ್ತಿದ್ರೆ ಆ ಕಡೆ ಜಮೀನ್ದಾರನ ಹೆಂಡತಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಮೊದಲಿಗೆ ಗಂಡು ಮಗುವಿನ ಡೆಲಿವರಿ ಆಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಜಮೀನ್ದಾರನ ಜೊತೆ ಊರಿನ ಜನಗಳೆಲ್ಲ ತುಂಬಾನೇ ಖುಷಿ ಪಡ್ತಾರೆ. ಆದ್ರೆ ಎರಡನೇ ಮಗು ಹೆಣ್ಣು ಮಗು ಅಂತ ಗೊತ್ತಾಗ್ತಿದ್ದ ಹಾಗೆ ಜಮೀನ್ದಾರ ಹಾಗೂ ಊರಿನ ಜನಗಳೆಲ್ಲ ತುಂಬಾನೇ ಶಾಕ್ ಆಗ್ತಾರೆ. ಹೀಗೆ ಹೆಣ್ಣು ಮಗು ಜನಿಸಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ರಾಕ್ಷಸ ಅಂಶಜ ಆ ಮರದ ಒಳಗಡೆಯಿಂದ ಬಂಗಲೆ ಕಡೆ ಬರೋದಕ್ಕೆ ಶುರು ಮಾಡುತ್ತೆ. ಇನ್ನು ಆ ಊರಲ್ಲಿ ಕಾಳಿಮಾತೆಯ ಪೂಜೆ ಆಗೋದಕ್ಕೆ ಒಂದು ಪದ್ಧತಿ ಇರುತ್ತೆ. ಆ ಊರಲ್ಲಿ ಕಾಳಿಮಾತೆ ಯಾರ ಕನಸಲ್ಲಿ ಬಂದು ದರ್ಶನ ಕೊಡ್ತಾಳೋ ಅವರೇ ಹೋಗಿ ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡಿ ಪೂಜೆ ಮಾಡಬೇಕಿರುತ್ತೆ. ಸೊ ಆ ಪದ್ಧತಿ ಪ್ರಕಾರ ಈ ಬಾರಿ ಒಬ್ಬಳು ಮಹಿಳೆ ದೇವಸ್ಥಾನದ ಬಾಗಿಲನ್ನ ಓಪನ್ ಮಾಡಿ ಪೂಜೆ ಮಾಡ್ತಿರ್ತಾಳೆ. ಈಗ ಜಮೀನ್ದಾರ ತಡ ಮಾಡದೆ ಈ ಹೆಣ್ಣು ಮಗುವನ್ನ ಬಲಿ ಕೊಡಬೇಕು ಅಂತ ಪೂಜೆ ಮಾಡ್ತಿದ್ದ ಆ ಮಹಿಳೆ ಕೈಗೆ ಕೊಡ್ತಾನೆ. ತಕ್ಷಣ ಎಲ್ಲರೂ ಆ ಮಗುವನ್ನ ತೆಗೆದುಕೊಂಡು ಬಂಗಲಿಯ ಹಿಂದೆ ಇರುವ ಒಂದು ಭಯಾನಕವಾಗಿರುವ ಮರದ ಬಳಿ ಹೋಗ್ತಾರೆ. ನಂತರ ಕಲ್ಲಿನ ಮೇಲೆ ಆ ಮಗುವನ್ನ ಇಟ್ಟು ಸಾಯಿಸಿ ಬಲಿ ಕೊಡ್ತಾರೆ. ಆ ಮಗುವಿನ ರಕ್ತ ನೆಲದ ಮೇಲೆ ಬೀಳ್ತಿದ್ದ ಹಾಗೆ ಶಾಕಿಂಗ್ಲಿ ಇವರೆಲ್ಲ ಸೇರ್ಕೊಂಡು ಈ ಹಿಂದೆ ಹಲವಾರು ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಟಿರುವ ಅಸ್ಥಿಪಂಜರಗಳು ಕಾಣಿಸುತ್ತವೆ. ಹೀಗೆ ಆ ಹೆಣ್ಣು ಮಗುವನ್ನ ಬಲಿ ಕೊಡ್ತಿದ್ದ ಹಾಗೆ ಮರದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದ ಆ ರಾಕ್ಷಸ ವಾಪಸ್ ಹೊರಟೋಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ 40 ವರ್ಷಗಳ ನಂತರ ಕೋಲ್ಕತ್ತಾದ ಒಂದು ಮ್ಯೂಸಿಯಂ ನಲ್ಲಿ ಕೆಲಸ ಮಾಡ್ತಿರುವ ಚಿತ್ರದ ಹೀರೋಯಿನ್ ಅಂಬಿಕಾಳನ್ನ ನೋಡ್ತೀವಿ. ಅಂಬಿಕಾ ಅಲ್ಲಿಗೆ ಬಂದಿದ್ದ ಮಕ್ಕಳಿಗೆ ಕಾಳಿಮಾತೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಆಕೆ ಸಾಯಿಸಿದ್ದ ರಕ್ತ ಬೀಜಾಸುರ ಎಂಬ ರಾಕ್ಷಸನ ಬಗ್ಗೆ ಕೂಡ ಹೇಳ್ತಾಳೆ. ಸಾವಿರಾರು ವರ್ಷಗಳ ಹಿಂದೆ ರಕ್ತ ಬೀಜಾಸುರ ಎಂಬ ರಾಕ್ಷಸ ತುಂಬಾನೇ ಪ್ರಬಲನಾಗಿ ದೇವತೆಗಳ ಜೊತೆ ಯುದ್ಧ ಮಾಡ್ತಿರ್ತಾನೆ. ಹೀಗೆ ಯುದ್ಧ ಮಾಡ್ತಿರುವಾಗ ಆ ರಾಕ್ಷಸನ ರಕ್ತ ನೆಲದ ಮೇಲೆ ಬೀಳ್ತಿದ್ದ ಹಾಗೇನೆ ಆ ಒಂದು ಹನಿ ರಕ್ತದಿಂದ ಬೇರೊಬ್ಬ ರಾಕ್ಷಸ ಹುಟ್ಟಿಕೊಳ್ತಿರ್ತಾನೆ. ಹೀಗೆ ದೇವತೆಗಳು ಅವನನ್ನ ಸಾಯಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಾಧ್ಯವಾಗದಿದ್ದಾಗ ಎಲ್ಲ ದೇವಿ ಪಾರ್ವತಿ ಬಳಿ ಹೋಗ್ತಾರೆ. ಆಗ ಪಾರ್ವತಿ ದೇವಿ ಕಾಳಿಮಾತೆಯ ರೂಪ ತಾಳೆ ಸಪ್ತ ದೇವತೆಗಳ ಜೊತೆ ಸೇರ್ಕೊಂಡು ಆ ರಕ್ತ ಬೀಜಾಸುರನನ್ನ ಸಾಯಿಸಿ ಬಿಡುತ್ತಾಳೆ. ಹಾಗೂ ಆ ರಾಕ್ಷಸನ ಒಂದೇ ಒಂದು ಹನಿ ರಕ್ತ ಕೂಡ ನೆಲದ ಮೇಲೆ ಬೀಳ್ಬಾರ್ದು ಅಂತ ತನ್ನ ನಾಲಿಗೆಯಿಂದ ತಡಿತಿರ್ತಾಳೆ. ಹೀಗೆ ಕತೆ ಕೇಳ್ತಿದ್ದ ಆ ಮಕ್ಕಳಲ್ಲಿ ಇವಳ 12 ವರ್ಷದ ಮಗಳು ಶ್ವೇತಾ ಕೂಡ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ತನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಪಿಕಪ್ ಮಾಡೋದಕ್ಕೆ ಅಲ್ಲಿಗೆ ಶುಭಾಂಕರ್ ಎಂಬ ವ್ಯಕ್ತಿ ಬರ್ತಾನೆ. ಸ್ನೇಹಿತರೆ, ಅಂಬಿಕಾಳ ಗಂಡ ಶುಭಾಂಕರ್ ಬೇರೆ ಯಾರು ಅಲ್ಲ, ಚಿತ್ರದ ಮೊದಲ ಸೀನ್ನಲ್ಲಿ ಚಂದ್ರಪುರದಲ್ಲಿ ಅವಳಿ ಜವಳಿ ಮಕ್ಕಳು ಜನಿಸಿದ್ವಲ್ವಾ. ಆಗ ಊರಿನ ಜಮೀನ್ದಾರ ಹೆಣ್ಣು ಮಗುವನ್ನ ಆ ರಾಕ್ಷಸನಿಗೆ ಬಲಿ ಕೊಟ್ಟು ಗಂಡು ಮಗುವನ್ನ ಕಾಪಾಡಿಕೊಂಡ ಅಲ್ವಾ, ಅವನೇ ಈ ಶುಭಾಂಕರ್. ಶ್ವೇತಾಗೆ ತನ್ನ ತಂದೆಯ ಊರಾಗಿರುವ ಚಂದ್ರಪುರಕ್ಕೆ ಹೋಗಿ ತನ್ನ ಅಜ್ಜಿ ತಾತನನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದ್ರೆ ಶುಭಾಂಕರ್ ಹಾಗೂ ಅಂಬಿಕಾ ಯಾವಾಗಲೂ ಬೇಡ ಅಂತಿರ್ತಾರೆ. ಅದಕ್ಕೆ ಕಾರಣ ಏನು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಚಂದ್ರಪುರದಲ್ಲಿ ವಾಸ ಮಾಡ್ತಿರುವ ಶುಭಾಂಕರ್ನ ತಂದೆ ಸತ್ತೋದ್ರು ಅಂತ ಇನ್ಫಾರ್ಮೇಶನ್ ಬರುತ್ತೆ. ಈಗ ತನ್ನ ಹೆಂಡತಿ ಹಾಗೂ ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗೋದು ಸೇಫ್ ಅಲ್ಲ ಅಂತ ತನ್ನ ಹೆಂಡತಿಗೆ ಇನ್ಫಾರ್ಮ್ ಮಾಡಿ ಒಬ್ಬನೇ ಹೊರಡ್ತಾನೆ. ತನ್ನ ಊರಿಗೆ ಹೋಗಿ ತನ್ನ ತಂದೆಯ ಅಂತಿಮ ಸಂಸ್ಕಾರವನ್ನ ಮಾಡಿ ಮುಗಿಸ್ತಾನೆ. ನಂತರ ತನ್ನ ಫ್ರೆಂಡ್ ಹಾಗೂ ಈಗ ಊರಿನ ಜಮೀನ್ದಾರನಾಗಿರುವ ಜಯದೇವ್ನನ್ನ ಮೀಟ್ ಮಾಡ್ತಾನೆ. ಜಯದೇವ್, ನನ್ನ ತಂದೆ ತಾಯಿ ತೀರಿಕೊಂಡ ನಂತರ ಈ ಬಂಗಲೆಯಲ್ಲಿ ಯಾರು ಕೂಡ ವಾಸ ಮಾಡೋದಿಲ್ಲ, ನಾನು ಕೂಡ
ಕೋಲ್ಕತ್ತಾದಲ್ಲಿ ನನ್ನ ಹೆಂಡತಿ ಹಾಗೂ ಮಗಳ ಜೊತೆ ವಾಸ ಮಾಡ್ತಿದ್ದೀನಿ. ಸೊ ಆದಷ್ಟು ಬೇಗ ಯಾರಾದ್ರೂ ಬ್ರೋಕರ್ಗೆ ಹೇಳಿ ಈ ಮನೆಯನ್ನ ಸೇಲ್ ಮಾಡಿಸಿಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಹೀಗೆ ತನ್ನ ಫ್ರೆಂಡ್ ಜೊತೆ ಮಾತಾಡಿ ವಾಪಸ್ ಕೋಲ್ಕತ್ತಾಗೆ ಹೋಗ್ತಿರುವಾಗ ಒಂದು ದೊಡ್ಡ ಮರದ ಬೇರನ್ನ ಎಡವಿ ಕೆಳಗಡೆ ಬಿದ್ದು ಬಿಡ್ತಾನೆ. ಹಾಗೂ ಈತ ಮರದ ಬೇರನ್ನ ಎಡವಿದಾಗ ಅದರ ಬೇರು ಇವನಿಗೆ ಗೊತ್ತಾಗದ ಹಾಗೆ ಕಾಲಿಗೆ ಸುತ್ತಿಕೊಳ್ಳುತ್ತೆ. ಹೀಗೆ ಕಾರನ್ನ ಡ್ರೈವ್ ಮಾಡ್ತಾ ಹೋಗ್ತಿರುವಾಗ ಇವನ ಹೆಂಡತಿ ಅಂಬಿಕಾ ನಮ್ಮ ಮಗಳು ಶ್ವೇತಾ ಒಂದು ಮರದ ಡ್ರಾಯಿಂಗ್ ಅನ್ನ ಬಿಡಿಸಿದ್ದಾಳೆ ನೋಡಿ ಅಂತ ಸೆಂಡ್ ಮಾಡ್ತಾಳೆ. ತನ್ನ ಮಗಳು ಬಿಡಿಸಿರುವ ಆ ಡ್ರಾಯಿಂಗ್ ಅನ್ನ ನೋಡ್ತಿದ್ದ ಹಾಕಿನೇ ಶುಭಾಂಕರ್ ಒಂದೇ ಸರಿ ಬೆಚ್ಚಿ ಬೀಳ್ತಾನೆ. ಯಾಕಂದ್ರೆ ಚಂದ್ರಪುರದಲ್ಲಿರುವ ತಮ್ಮ ಬಂಗಲೆಯ ಹಿಂದೆ ಇರುವ ಆ ರಾಕ್ಷಸನ ಮರ ನೋಡೋದಕ್ಕೆ ಇದೇ ರೀತಿ ಇರುತ್ತೆ. ತನ್ನ ಮಗಳು ಯಾವತ್ತೂ ಕೂಡ ಆ ಮರವನ್ನ ನೋಡೇ ಇಲ್ಲ, ಆದ್ರೂ ಕೂಡ ಹೇಗೆ ಈ ಡ್ರಾಯಿಂಗ್ ಅನ್ನ ಬಿಡಿಸಿದ್ಲು ಅಂತ ತುಂಬಾನೇ ಶಾಕ್ ಆಗ್ತಾನೆ. ಹೀಗೆ ಶಾಕ್ ಆಗಿ ಸಿಗರೇಟ್ ಸೇತ ಆ ಮರದ ಡ್ರಾಯಿಂಗ್ ಅನ್ನೇ ನೋಡ್ತಿರುವಾಗ ಶಾಕಿಂಗ್ಲಿ ಇವನ ಕಾರ್ನ ಹಿಂಬದಿಯಲ್ಲಿ ಆ ಮರದ ರಾಕ್ಷಸ ಪ್ರತ್ಯಕ್ಷ ಆಗುತ್ತೆ. ನಂತರ ಎಡವಿದಾಗ ತನ್ನ ಕಾಲಿಗೆ ಸುತ್ತಿಕೊಂಡಿರುವ ಆ ಮರದ ಬೇರನ್ನ ಇನ್ನೇನೋ ರಿಮೂವ್ ಮಾಡಬೇಕು ಅನ್ನೋಷ್ಟರಲ್ಲೇ ಆ ರಾಕ್ಷಸ ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ರಾಕ್ಷಸ ಇವನ ಕೈ ಕಾಲುಗಳನ್ನ ತನ್ನ ಬೇರುಗಳಿಂದ ಲಾಕ್ ಮಾಡಿ ಮೂವ್ಮೆಂಟ್ ಆಗದ ಹಾಗೆ ಮಾಡಿಬಿಡುತ್ತೆ. ಈಗ ಇವನ ಸಿಗರೇಟ್ ಕೆಳಗಡೆ ಬಿದ್ದು ಅದಕ್ಕೆ ಬೆಂಕಿ ಹೊತ್ತಿ ಇಡೀ ಕಾರ್ಯ ಬ್ಲಾಸ್ಟ್ ಆಗಿ ಈತ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಈಗ ಊರಿಗೆ ಹೋಗಿದ್ದ ತನ್ನ ಗಂಡ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಅಂಬಿಕಾ ಹಾಗೂ ಶ್ವೇತಾಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಶುಭಾಂಕರ್ನ ಅಂತಿಮ ಸಂಸ್ಕಾರಕ್ಕೆ ಅಂತ ಬಂದಿದ್ದ ಊರಿನ ಜನಗಳಿಗೆ ಶ್ವೇತಾಳನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಇವನಿಗೆ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಅಂತ ಶುಭಾಂಕರ್ನ ತಂದೆಗೆ ಹಾಗೂ ಜಯದೇವ್ಗೆ ಬಿಟ್ರೆ ಆ ಊರಲ್ಲಿ ಯಾರಿಗೂ ಗೊತ್ತೇ ಇರೋದಿಲ್ಲ. ತಮ್ಮ ಊರಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಅದನ್ನ ಆ ರಾಕ್ಷಸನಿಗೆ ಬಲಿ ಕೊಡ್ತಾರೆ ಅಂತಾನೆ ಶುಭಾಂಕರ್ ಯಾರಿಗೂ ಗೊತ್ತಾಗದ ಹಾಗೆ ಶ್ವೇತಾಳನ್ನ ಕೋಲ್ಕತ್ತಾದಲ್ಲಿ ಬೆಳೆಸ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ 3 ತಿಂಗಳ ನಂತರ ಜಯದೇವ್ ಅಂಬಿಕಾಗೆ ಕಾಲ್ ಮಾಡ್ತಾನೆ. ಅಂಬಿಕಾ, ನಿನ್ನ ಗಂಡ ಬದುಕಿದ್ದಾಗ ಅವನ ಕೊನೆಯ ಆಸೆ ಊರಲ್ಲಿರುವ ತಮ್ಮ ಬಂಗಲೆಯನ್ನ ಸೇಲ್ ಮಾಡೋದು. ನಾನು ತುಂಬಾನೇ ಕಷ್ಟಪಟ್ಟು ಒಬ್ಬ ಬ್ರೋಕರ್ ನನ್ನ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನೀನು ತಕ್ಷಣ ಚಂದ್ರಪುರಕ್ಕೆ ಬಂದು ಡಾಕ್ಯುಮೆಂಟ್ಸ್ ಗಳಿಗೆ ಸೈನ್ ಮಾಡಿ ಹೋಗು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗಲೂ ಕೂಡ ಅಂಬಿಕಾ ಆ ಊರಿಗೆ ಒಬ್ಬಳೇ ಹೋಗ್ಬೇಕು ಅಂತ ಅಂದುಕೊಂಡಿರ್ತಾಳೆ. ಆದ್ರೆ ಇವಳ ಮಗಳು ತುಂಬಾನೇ ಗಲಾಟೆ ಮಾಡಿ ಇವಳ ಜೊತೆ ಹೊರಡ್ತಾಳೆ. ಹೀಗೆ ಅಂಬಿಕಾ ಹಾಗೂ ಶ್ವೇತಾ ಆ ಬಂಗಲೆ ಬಳಿ ಬರ್ತಿದ್ದ ಹಾಗೆ ಸಡನ್ ಆಗಿ ದೀಪಿಕಾ ಎಂಬ ಒಬ್ಬಳು ಚಿಕ್ಕ ಹುಡುಗಿ ಇವರ ಕಾರ್ಗೆ ಅಡ್ಡ ಬರ್ತಾಳೆ. ತಕ್ಷಣವೇ ಬ್ರೇಕ್ ಹಾಕಿ ಕಾರನ್ನ ಸ್ಟಾಪ್ ಮಾಡ್ತಾಳೆ. ಆಗ ಅಲ್ಲಿಗೆ ವಿಕಾಸ್ ಹಾಗೂ ನಂದಿನಿ ಎಂಬ ಅವಳ ತಂದೆ ತಾಯಿ ಬರ್ತಾರೆ. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ವಿಕಾಸ್ನ ಫ್ಯಾಮಿಲಿಯವರೇ ಆ ಬಂಗಲೆಯನ್ನ ನೋಡಿಕೊಳ್ತಿರ್ತಾರೆ. ಹೀಗೆ ವಿಕಾಸ್ ತನ್ನನ್ನ ಪರಿಚಯ ಮಾಡಿಕೊಂಡ ನಂತರ ಶ್ವೇತಾ ಹಾಗೂ ಅಂಬಿಕಾಳನ್ನ ಬಂಗಲೆಯ ಒಳಗಡೆ ಕರೆದುಕೊಂಡು ಹೋಗಿ ತೋರಿಸ್ತಾನೆ. ನಂತರ ಬಂಗಲೆಯ ಹಿಂದೆ ಇರುವ ದೇವಸ್ಥಾನ ಈಗಲೂ ಕೂಡ ಕ್ಲೋಸ್ ಆಗಿರೋದನ್ನ ನೋಡಿ ಏನಾಯ್ತು ಅಂತ ವಿಚಾರಿಸ್ತಾಳೆ. ಅದಕ್ಕೆ ವಿಕಾಸ್ ಹೇಳೋದೇನಂದ್ರೆ, ಮೇಡಮ್, ಈ ದೇವಸ್ಥಾನದಲ್ಲಿ ಪೂಜೆ ಆಗ್ಬೇಕು ಅಂದ್ರೆ ಕಾಳಿ ಮಾತೆ ಯಾರಾದ್ರೂ ಕನಸಿನಲ್ಲಿ ಕಾಣಿಸಿಕೊಳ್ಬೇಕು. ಆದ್ರೆ ಕಳೆದ 40 ವರ್ಷಗಳಿಂದ ಕಾಳಿ ಮಾತೆ ಯಾರ ಕನಸಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಅದೇ ಕಾರಣಕ್ಕೆ ದೇವಸ್ಥಾನ ಅಂದಿನಿಂದ ಕ್ಲೋಸ್ ಆಗಿದೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ವಿಕಾಸ್ನ ತಂದೆ ಶುಭಾಂಕರ್ ಹಾಗೂ ಅಂಬಿಕಾಗೆ ಹೆಣ್ಣು ಮಗಳಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಹೆದರಿಕೊಳ್ತಾನೆ. ವಿಚಿತ್ರವಾಗಿ ಕೂಗಾಡ್ತಾ ಎಲ್ಲರ ಕತೆ ಮುಗಿತು, ಆ ರಾಕ್ಷಸ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಅಂಬಿಕಾ ಹಾಗೂ ಶ್ವೇತಾಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಈತ ಯಾವುದರ ಬಗ್ಗೆ ಮಾತನಾಡ್ತಿದ್ದಾನೆ ಅಂತಾನೆ ಅರ್ಥ ಆಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಎಲ್ಲರೂ ಮಲಗಿರುವಾಗ ಶಾಕಿಂಗ್ಲಿ ಶ್ವೇತಾಳ ಟ್ಯಾಬ್ಲೆಟ್ ನಲ್ಲಿ ಆಟೋಮೆಟಿಕಲಿ ಆ ರಾಕ್ಷಸನ ಮರದ ಡ್ರಾಯಿಂಗ್ ಮೂಡುತ್ತೆ. ನಂತರ ಕ್ಯಾಮ್ರಾ ನಿಧಾನಕ್ಕೆ ಝೂಮ್ ಇನ್ ಆದಾಗ ಶಾಕಿಂಗ್ಲಿ ತುಂಬಾನೇ ಭಯಾನಕವಾಗಿರುವ 2 ಹೆಣ್ಣು ಮಕ್ಕಳ ಆತ್ಮಗಳು ಅಲ್ಲಿಗೆ ಬಂದು ಶ್ವೇತಾಳನ್ನೇ ನೋಡ್ತಿರ್ತವೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಜಯದೇವ್ ಮನೆ ನೋಡೋದಕ್ಕೆ ಅಂತ ಒಬ್ಬ ಬ್ರೋಕರ್ ನನ್ನ ಕರೆದುಕೊಂಡು ಬಂದಿರ್ತಾನೆ. ಆದ್ರೆ ಆತ ನೋಡಿದ್ರೆ ಆ ಬಂಗಲೆಯನ್ನ ನೋಡ್ತಿದ್ದ ಹಾಗೇನೆ ಇದೊಂದು ಶಾಪಗ್ರಸ್ತ ಬಂಗಲೆ, ಇದನ್ನ ಯಾರು ಕೂಡ ಪರ್ಚೇಸ್ ಮಾಡೋದಿಲ್ಲ ಅಂತ ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಈಗ ಜಯದೇವ್ ಅಂಬಿಕಾಗೆ, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಬೇರೆ ಯಾರಾದ್ರೂ ಬ್ರೋಕರ್ ಸಿಗ್ತಾನ ನೋಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಅಂಬಿಕಾಗೆ ಹೆಣ್ಣು ಮಗಳಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಆ ಊರಿನ ಜನಗಳು ಬಂಗಲೆಗೆ ಬಂದು ಅವಳನ್ನ ನೋಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ದೀಪಿಕಾ ಹಾಗೂ ಶ್ವೇತಾ ಆಟವಾಡ್ತಾ ತಮ್ಮ ಟ್ಯಾಬ್ಲೆಟ್ ಅನ್ನ ನೋಡ್ತಿರುವಾಗ ಮರದ ಡ್ರಾಯಿಂಗ್ ಅನ್ನ ನೋಡ್ತಾರೆ. ಆ ಚಿಕ್ಕ ಹುಡುಗಿ ದೀಪಿಕಾ ಆ ಡ್ರಾಯಿಂಗ್ ಅನ್ನ ನೋಡ್ತಿದ್ದ ಹಾಗೇನೆ ಇದೇ ರೀತಿಯ ಮರ ಬಂಗಲೆಯ ಹಿಂದೆದೆ ಅಂತ ಅವಳನ್ನ ಕರೆದುಕೊಂಡು ಹೋಗ್ತಾಳೆ. ಆದ್ರೆ ಇಬ್ಬರು ಮರದ ಬಳಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಊರಿನ ಜನಗಳು ಆ ಮರದ ಬಳಿ ಯಾರು ಕೂಡ ಹೋಗ್ಬಾರ್ದು ಅಂತ ಬೇಲಿ ಹಾಕಿರ್ತಾರೆ. ಹಾಗೂ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಹೆಣ್ಣು ಮಕ್ಕಳನ್ನ ಬಲಿ ಕೊಡುವ ಕಲ್ಲು ಕೂಡ ಅಲ್ಲೇ ಇರುತ್ತೆ. ಅಷ್ಟರಲ್ಲೇ ಈ ವಿಷಯ ಗೊತ್ತಾಗಿ ಅಲ್ಲಿಗೆ ಬಂದ ಅಂಬಿಕಾ ಆ ದೀಪಿಕಾ ಹಾಗೂ ಶ್ವೇತಾಳನ್ನ ಅಲ್ಲಿಂದ ಕರೆದುಕೊಂಡು ಹೊರಡ್ತಾಳೆ. ಆಗ ಶಾಕಿಂಗ್ಲಿ ಮರದ ಹಿಂದೆ ಇರುವ ಪಾಳು
ಪಾಳು ಬಿದ್ದಿರುವ ಬಂಗಲೆಯಲ್ಲಿ ಯಾರೋ ನಿಂತು ಇವರನ್ನೇ ನೋಡ್ತಿರುವ ರೀತಿ ಕಾಣಿಸುತ್ತೆ. ಈಗ ಮತ್ತಷ್ಟು ಹೆದರಿಕೊಂಡ ಅಂಬಿಕಾ ತಕ್ಷಣ ಅವರಿಬ್ಬರನ್ನ ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಮನೆಗೆ ಹೋಗ್ತಿದ್ದ ಹಾಗೆ ದೀಪಿಕಾಗೆ ಮೊದಲ ಬಾರಿಗೆ ಪೀರಿಯಡ್ಸ್ ಶುರುವಾಗುತ್ತೆ. ಮೊದಲೇ ತನ್ನ ಮಗಳು ಮರದ ಬಳಿ ಹೋಗಿದ್ಲು ಅಂತ ತುಂಬಾನೇ ಹೆದರಿಕೊಂಡಿದ್ದ ದೀಪಿಕಳ ತಾಯಿಗೆ ಮತ್ತಷ್ಟು ಭಯ ಆಗುತ್ತೆ. ತಕ್ಷಣ ಕಾಳಿ ಮಾತೆಗೆ ಪೂಜೆ ಮಾಡಿ ನನ್ನ ಮಗಳನ್ನ ನೀನೇ ಕಾಪಾಡಬೇಕು ಅಂತ ಬೇಡಿಕೊಳ್ತಾಳೆ. ಆದ್ರೆ ಶಾಕಿಂಗ್ಲಿ ಆ ದಿನ ರಾತ್ರಿ ಎಲ್ಲರೂ ಮಲಗಿರುವಾಗ ಅಲ್ಲಿ ಪ್ರತ್ಯಕ್ಷ ಆದ ರಾಕ್ಷಸ ಅಂಶಜ ದೀಪಿಕಾ ಮೇಲೆ ಅಟ್ಯಾಕ್ ಮಾಡಿ ಎಳೆದುಕೊಂಡು ಹೊರಟು ಹೋಗುತ್ತೆ. ಈಗ ತಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ಗಾಬರಿಯಾದ ನಂದಿನಿ ಹಾಗೂ ವಿಕಾಸ್ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಅಂಬಿಕಾ ಬಳಿ ಬಂದು ನಿಮ್ಮ ಮಗಳು ಶ್ವೇತಾ ನಮ್ಮ ಮಗಳನ್ನ ಆ ರಾಕ್ಷಸನ ಮರದ ಬಳಿ ಕರೆದುಕೊಂಡು ಹೋಗಿದ್ದಕ್ಕೇನೆ ಆ ರಾಕ್ಷಸ ಕಿಡ್ನಾಪ್ ಮಾಡಿದ್ದಾನೆ ಅಂತ ಜೋರಾಗಿ ಅಳುತ್ತಾರೆ. ಈಗ ಹೆದರಿಕೊಂಡ ಅಂಬಿಕಾ ತಕ್ಷಣವೇ ಜಯದೇವ್ಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಿದ್ದ ಹಾಗೆ ಆತ ಆ ಊರಿನ ಇನ್ಸ್ಪೆಕ್ಟರ್ ನನ್ನ ಕರೆದುಕೊಂಡು ಬರ್ತಾನೆ. ಸ್ನೇಹಿತರೆ, ಇನ್ಸ್ಪೆಕ್ಟರ್ ವಿಚಾರಿಸಿದಾಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಆ ಊರಲ್ಲಿ ಯಾವುದೇ ಹುಡುಗಿಗೆ ಮೊದಲನೇ ಪೀರಿಯಡ್ಸ್ ಆದ್ರೆ ಆ ರಾಕ್ಷಸ ಅಂಶಜ ಕಿಡ್ನಾಪ್ ಮಾಡ್ಕೊಂಡು ಹೊರಟು ಹೋಗ್ತಿರ್ತಾನೆ. ಆದ್ರೆ 4-5 ದಿನಗಳ ನಂತರ ಕಿಡ್ನಾಪ್ ಆಗಿದ್ದ ಆ ಹುಡುಗಿಯರು ತಮ್ಮಷ್ಟಕ್ಕೆ ತಾವೇ ಮನೆಗೆ ವಾಪಸ್ ಬರ್ತಿರ್ತಾರೆ. ಈಗ ಅಂಬಿಕಾ ಹಾಗೂ ಇನ್ಸ್ಪೆಕ್ಟರ್ ಹೇಗಾದ್ರೂ ಮಾಡಿ ದೀಪಿಕಾಳನ್ನ ಕಾಪಾಡೋದಕ್ಕೆ ಆ ಮರ ಇರುವ ಜಾಗಕ್ಕೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಅಂಬಿಕಾ ಮರದ ಬಳಿ ಹೋಗ್ತೀನಿ ಅಂತ ಹೇಳ್ತಿದ್ದ ಹಾಗೇನೆ ತುಂಬಾನೇ ಹೆದರಿಕೊಂಡಿದ್ದ ಜಯದೇವ್ ಹೀಗೆ ಹೇಳ್ತಾನೆ, ದಯವಿಟ್ಟು ಯಾರು ಕೂಡ ಆ ಮರದ ಬಳಿ ಹೋಗ್ಬೇಡಿ. ಈ ಹಿಂದೆ ಇದೇ ರೀತಿ ಆ ಮರದ ಬಳಿ ಹೋಗಿ ಹಲವಾರು ಜನ ಬಲಿಯಾಗಿದ್ದಾರೆ. ಆದ್ರೆ ಅಂಬಿಕಾ ಹಾಗೂ ಇನ್ಸ್ಪೆಕ್ಟರ್ ಯಾರ ಮಾತನ್ನು ಕೇಳದೆ ಧೈರ್ಯ ಮಾಡಿ ಕೊನೆಗೂ ಆ ಮರದ ಬಳಿ ಬರ್ತಾರೆ. ಮರದ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಮರದ ಮೇಲೆ ಹಲವಾರು ಜನ ಹುಡುಗಿಯರ ಮುಖಗಳು ಮೂಡಿರುತ್ತವೆ. ಈಗ ಅಂಬಿಕಾ ಹಾಗೂ ಇನ್ಸ್ಪೆಕ್ಟರ್ಗೆ ತುಂಬಾನೇ ಶಾಕ್ ಆಗಿ ಇದೆಲ್ಲ ಏನು ಅಂತ ನೋಡ್ತಿರುವಾಗ ಮರದ ಕೆಳಗಡೆ ಒಂದು ಸುರಂಗ ಇರೋದು ಕಾಣಿಸುತ್ತೆ. ಅದೇನು ಅಂತ ಹತ್ತಿರ ಹೋಗಿ ನೋಡಿದಾಗ ಒಳಗಡೆಯಿಂದ ಯಾರೋ ಹೆಣ್ಣು ಮಗು ಅಳುತ್ತಿರುವ ರೀತಿ ಶಬ್ದ ಬರುತ್ತೆ. ಆದ್ರೆ ತುಂಬಾನೇ ಒಳಗಡೆ ಹೋಗಿ ನೋಡ್ತಾರೆ, ಯಾವುದೇ ಹೆಣ್ಣು ಮಗು ಕಾಣೋದೇ ಇಲ್ಲ. ಈಗ ಇನ್ಸ್ಪೆಕ್ಟರ್ಗೆ ತುಂಬಾನೇ ಭಯ ಆಗಿ ತಕ್ಷಣವೇ ಅಂಬಿಕಾಳನ್ನ ಅಲ್ಲಿಂದ ಹೊರಗಡೆ ಕರೆದುಕೊಂಡು ಬರ್ತಾನೆ. ಹೀಗೆ ಅಂಬಿಕಾ ವಾಪಸ್ ಬಂಗಲೆಗೆ ಬಂದ ನಂತರ ಶ್ವೇತಾ, ಅಮ್ಮ ಈ ಊರಲ್ಲಿ ಏನ್ ನಡೀತಿದೆ, ಅಷ್ಟಕ್ಕೂ ಅಂಶಜ ಎಂಬ ರಾಕ್ಷಸ ಯಾರು, ಅವನ ಕಥೆ ಏನು ಅಂತ ಕೇಳಿದಾಗ ಅಂಬಿಕಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ಪಾರ್ವತಿ ದೇವಿ ಕಾಳಿ ಮಾತೆಯ ಅವತಾರ ಐತಿ ರಕ್ತ ಬೀಜಾಸುರನನ್ನ ಸಂಹಾರ ಮಾಡಿರ್ತಾಳಲ್ವಾ. ಆ ರಾಕ್ಷಸನ ರಕ್ತ ನೆಲದ ಮೇಲೆ ಬೀಳ್ಬಾರ್ದು ಅಂತ ತುಂಬಾನೇ ಪ್ರಯತ್ನ ಪಟ್ಟಿರ್ತಾಳೆ. ಆದ್ರೆ ಒಂದೇ ಒಂದು ಹನಿ ರಕ್ತ ಮಾತ್ರ ಚಂದ್ರಪುರದ ನೆಲದ ಮೇಲೆ ಬಿದ್ದಿರುತ್ತೆ. ಹೀಗೆ ನೆಲದ ಮೇಲೆ ಬಿದ್ದಿದ್ದ ಆ ಒಂದು ಹನಿ ರಕ್ತದಿಂದಾಗಿ ಅಂಶಜ ಎಂಬ ಮತ್ತೊಬ್ಬ ರಾಕ್ಷಸ ಹುಟ್ಟಿಕೊಳ್ತಾನೆ. ಆದ್ರೆ ರಾಕ್ಷಸ ಅಂಶಜನಿಗೆ ರಕ್ತ ಬೀಜಾಸುರನ ರೀತಿ ತನ್ನ ರಕ್ತದಿಂದ ಮತ್ತಷ್ಟು ರಾಕ್ಷಸರನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಆದ್ರೆ ಕಾಳಿ ಮಾತೆಯನ್ನ ಸೋಲಿಸಬೇಕು ಅಂದ್ರೆ ತನ್ನ ರೀತಿನೇ ಇರುವ ಮತ್ತಷ್ಟು ಜನ ರಾಕ್ಷಸರನ್ನ ಸೃಷ್ಟಿ ಮಾಡಬೇಕು. ಸೊ ಅಂದಿನಿಂದ ಅಂಶಜ ಆ ಊರಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರ ಮೂಲಕ ಮತ್ತಷ್ಟು ರಾಕ್ಷಸರನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಅದೇ ಊರಲ್ಲಿ ವಾಸ ಮಾಡುವ ಕಾಳಿ ಮಾತೆಯ ಭಕ್ತನ ಕಣ್ಣಿನ ಒಳಗಡೆ ಕಾಳಿ ಮಾತೆಯ ಒಂದು ಹನಿ ರಕ್ತ ಬೀಳುತ್ತೆ. ಹೀಗೆ ಆ ಕಾಳಿ ಮಾತೆಯ ಭಕ್ತನಿಗೆ ಆ ರಾಕ್ಷಸನಿಗಿಂತ ಹೆಚ್ಚಿನ ಶಕ್ತಿ ಬರುತ್ತೆ. ಆದ್ರೆ ಈ ವಿಷಯ ಆ ರಾಕ್ಷಸನಿಗೆ ಗೊತ್ತಾಗ್ತಿದ್ದ ಹಾಗೆ ಆ ಭಕ್ತನ ಕೈಗೆ ಸಿಗದೆ ಮರದ ಒಳಗಡೆ ಬಚ್ಚಿಟ್ಟುಕೊಳ್ತಾನೆ. ಹೀಗೆ ಹಲವಾರು ವರ್ಷಗಳು ಕಳೆದ್ರೂ ಕೂಡ ರಾಕ್ಷಸ ವಾಪಸ್ ಬಾರದೇ ಇದ್ದಾಗ ಊರಿನ ಜನಗಳೆಲ್ಲ ಆ ರಾಕ್ಷಸ ನಾಶ ಆದ ಅಂತ ಖುಷಿ ಪಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆ ಭಕ್ತನಿಗೆ ಒಬ್ಬಳು ಹೆಣ್ಣು ಮಗಳು ಜನಿಸಿದ್ದಾಳೆ ಅಂತ ರಾಕ್ಷಸನಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಅದುವರೆಗೂ ಆ ರಾಕ್ಷಸ ಆ ಊರಿನಲ್ಲಿ ಜನಿಸುವ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರ ಮೂಲಕ ಮಕ್ಕಳನ್ನ ಪಡಿಬೇಕು ಅಂತ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ರಾಕ್ಷಸನ ಅಂಶ ತುಂಬಾನೇ ಪವರ್ಫುಲ್ ಆಗಿದ್ದ ಕಾರಣ ಎಲ್ಲ ಹೆಣ್ಣು ಮಕ್ಕಳು ಸತ್ತು ಹೋಗ್ತಿರ್ತಾರೆ. ಆದ್ರೆ ಈಗ ಆ ಕಾಳಿ ಮಾತೆಯ ಭಕ್ತನಿಗೆ ತುಂಬಾನೇ ಶಕ್ತಿ ಇದ್ದ ಕಾರಣ ಅವನಿಗೆ ಜನಿಸಿದ್ದ ಹೆಣ್ಣು ಮಗಳು ಕೂಡ ತುಂಬಾನೇ ಪವರ್ಫುಲ್ ಆಗಿರ್ತಾಳೆ. ಆ ಭಕ್ತನ ಮಗಳು ಬೆಳೆದು ದೊಡ್ಡವಳಾಗುವವರೆಗೂ ಕಾಯ್ತಿದ್ದ ಆ ರಾಕ್ಷಸ ಅವಳ ಹೊಟ್ಟೆ ಒಳಗಡೆ ತನ್ನ ಅಂಶವನ್ನ ಹಾಕಿ ಬಿಡುತ್ತಾನೆ. ಈಗ ತನ್ನ ಮಗಳ ಹೊಟ್ಟೆ ಒಳಗಡೆ ಆ ರಾಕ್ಷಸನ ಅಂಶ ಬೆಳೀತಿದೆ ಅಂತ ಭಕ್ತನಿಗೆ ಗೊತ್ತಾಗಿ ತುಂಬಾನೇ ಶಾಕ್ ಆಗ್ತಾನೆ. ಈಗ ತನ್ನ ಮಗಳೇನಾದ್ರೂ ಆ ರಾಕ್ಷಸನ ಮಗುವಿಗೆ ಜನ್ಮ ಕೊಟ್ರೆ ಆ ಮಗು ಕೂಡ ತುಂಬಾನೇ ಪವರ್ಫುಲ್ ಆಗುತ್ತೆ. ಸೊ ಮುಂದೆ ಆ ಮಗುವಿನಿಂದ ಯಾವುದೇ ವಿನಾಶ ಆಗ್ಬಾರ್ದು ಅಂತ ತುಂಬಾನೇ ಗಟ್ಟಿ ಮನಸ್ಸು ಮಾಡಿ ತನ್ನ ಮಗಳನ್ನೇ ಸಾಯಿಸಿ ಬಿಡುತ್ತಾನೆ.
ಸ್ನೇಹಿತರೆ, ಈಗ ಪ್ರೆಸೆಂಟ್ ನಲ್ಲಿ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ? ಶುಭಂಕರ್ನ ಫ್ಯಾಮಿಲಿಯವರು ಬೇರೆ ಯಾರು ಅಲ್ಲ, ಆ ಭಕ್ತನ ವಂಶಕ್ಕೆ ಸೇರಿದವರು. ಸೊ ಇದೇ ಕಾರಣಕ್ಕೆ ತಮ್ಮ ವಂಶದಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳು ಆ ರಾಕ್ಷಸನಿಗೆ ಸಿಗ್ಬಾರ್ದು ಅಂತ ಹುಟ್ಟಿದ್ದ ಹಾಗೇನೆ ಸಾಯಿಸಿ ಬಿಡ್ತಾರೆ. ಆದ್ರೆ ಇದನ್ನೆಲ್ಲ ನಂಬದ ಶುಭಂಕರ್ ಮಾತ್ರ ಕೋಲ್ಕತ್ತಾಗೆ ಓದೋದಕ್ಕೆ ಅಂತ ಹೋಗಿ ಅಂಬಿಕಾಳನ್ನ ಪ್ರೀತಿ ಮಾಡಿ ಮದುವೆಯಾಗಿ ನಂತರ ಶ್ವೇತಾಳಿಗೆ ಜನ್ಮ ನೀಡಿರ್ತಾರೆ. ನಂತರ ಶುಭಂಕರ್ನ ತಂದೆ ಮಗುವನ್ನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ಗೆ ಬಂದಾಗ ಹೆಣ್ಣು ಮಗು ಹುಟ್ಟಿದ್ರೆ ಏನಾಗುತ್ತೆ ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಸೊ ಹೆದರಿಕೊಂಡ ಶುಭಂಕರ್ ಹಾಗೂ ಅಂಬಿಕಾ ಶ್ವೇತಾ ಬಗ್ಗೆ ಯಾರಿಗೋ ಗೊತ್ತಾಗದ ಹಾಗೆ ಸೀಕ್ರೆಟ್ ಆಗಿ ಬೆಳೆಸ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಇನ್ಸ್ಪೆಕ್ಟರ್ ಇದುವರೆಗೂ ಕಿಡ್ನಾಪ್ ಆಗಿ ವಾಪಸ್ ಬಂದಿರುವ ಹುಡುಗಿಯರ ಮನೆಗೆ ಹೋಗಿ ಏನಾಯ್ತು ಅಂತ ವಿಚಾರಿಸ್ತಾನೆ. ಆದ್ರೆ ಎಲ್ಲ ಹುಡುಗಿಯರಿಗೂ ಕೂಡ ಕಿಡ್ನಾಪ್ ಆಗುವವರೆಗೂ ಏನಾಗ್ತಿದೆ ಅಂತ ಗೊತ್ತಾಗ್ತಿರುತ್ತೆ. ಆದ್ರೆ ಕಿಡ್ನಾಪ್ ಆದ ನಂತರ ಏನಾಯ್ತು ಅಂತ ಒಂಚೂರು ಕೂಡ ನೆನಪಿರೋದಿಲ್ಲ. ಸ್ವಲ್ಪ ಸಮಯದ ನಂತರ ವಿಕಾಸ್ನ ತಂದೆ ಅಂಬಿಕಾಗೆ ಇದು ನಿಮ್ಮ ಫ್ಯಾಮಿಲಿಗೆ ಸೇರಿದ್ದು ಅಂತ ಒಂದು ಪತ್ರವನ್ನ ಕೊಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಅಂಬಿಕಾಳ ಕನಸಿನಲ್ಲಿ ಕಾಳಿ ಮಾತೆ ಕಾಣಿಸಿಕೊಳ್ತಾಳೆ. ಸೊ ಅವರಿನ ಪದ್ಧತಿಯಂತೆ ಇಷ್ಟು ವರ್ಷ ಕ್ಲೋಸ್ ಆಗಿದ್ದ ದೇವಸ್ಥಾನವನ್ನ ಓಪನ್ ಮಾಡಿ ಪೂಜೆಗೆ ರೆಡಿ ಮಾಡಿಸ್ತಾಳೆ. ಹಾಗೂ ಆಶ್ಚರ್ಯವೆಂಬಂತೆ ಕಿಡ್ನಾಪ್ ಆಗಿದ್ದ ದೀಪಿಕಾ ತನ್ನಷ್ಟಕ್ಕೆ ತಾನೇ ವಾಪಸ್ ಬರ್ತಾಳೆ. ತಕ್ಷಣ ಅಂಬಿಕಾ ಹಾಗೂ ಇನ್ಸ್ಪೆಕ್ಟರ್ ಕಿಡ್ನಾಪ್ ಆಗಿದ್ದ ದೀಪಿಕಾಳನ್ನ ಹಾಗೂ ಬೇರೆ ಹುಡುಗಿಯರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕ್ಅಪ್ ಮಾಡಿಸ್ತಾರೆ. ಈಗ ಡಾಕ್ಟರ್ ರಿವೀಲ್ ಮಾಡುವ ಒಂದು ವಿಷಯವೇನೆಂದ್ರೆ ಯಾವ ಹುಡುಗಿ ಮೇಲೂ ಕೂಡ ಅತ್ಯಾಚಾರ ಆಗಿಲ್ಲ. ಆದ್ರೆ ಕಿಡ್ನಾಪ್ ಆಗಿದ್ದ ಎಲ್ಲ ಹುಡುಗಿಯರ ಪೀರಿಯಡ್ಸ್ ಕೂಡ ಸ್ಟಾಪ್ ಆಗಿರುತ್ತೆ. ಇದು ಹೇಗೆ ಸಾಧ್ಯ ಅಂತ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಶಾಕಿಂಗ್ಲಿ ಆ ಅಂಶಜನಿಗೆ ಪೊಸೆಸ್ ಆಗಿದ್ದ ದೀಪಿಕಾ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಕೋಇನ್ಸಿಡೆಂಟ್ಲಿ ಅಂಬಿಕಾಳ ಮಕ್ಕಳು ಶ್ವೇತಾಳಿಗೆ ಮೊದಲ ಪೀರಿಯಡ್ಸ್ ಶುರುವಾಗುತ್ತೆ. ತಕ್ಷಣ ದೀಪಿಕಾಳ ಒಳಗಡೆ ಇದ್ದ ಆ ರಾಕ್ಷಸ ಶ್ವೇತಾಳನ್ನ ಕಿಡ್ನಾಪ್ ಮಾಡ್ಕೊಂಡು ಆ ಮರದ ಬಳಿ ಹೊರಟು ಹೋಗ್ತಾನೆ. ಈಗ ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಂಬಿಕಾ ತಕ್ಷಣವೇ ಆ ಮರದ ಬಳಿ ಓಡಿ ಬರ್ತಾಳೆ. ಇನ್ನೇನು ಆ ರಾಕ್ಷಸ ಶ್ವೇತಾಳನ್ನ ಎಳೆದುಕೊಂಡು ಮರದ ಒಳಗಡೆ ಹೋಗಿ ಬಿಡ್ತಾನೆ ಅನ್ನುವಷ್ಟರಲ್ಲಿ ಅಂಬಿಕಾ ಅವಳನ್ನ ಕಾಪಾಡಿಕೊಂಡು ಬಂಗಲೆಗೆ ವಾಪಸ್ ಬರ್ತಾಳೆ. ಈಗ ಹೆದರಿಕೊಂಡಿದ್ದ ಅಂಬಿಕಾ ತಕ್ಷಣವೇ ಈ ಊರಿಂದ ಹೊರಗಡೆ ಹೋಗ್ಬೇಕು ಅಂತ ಲಗೇಜ್ ಅನ್ನ ಪ್ಯಾಕ್ ಮಾಡಿಕೊಳ್ತಿರುವಾಗ ಅಲ್ಲಿಗೆ ಜಯದೇವ್ ಬರ್ತಾನೆ. ಅಂಬಿಕಾ, ನಾಳೆ ದೇವರ ಪೂಜೆ ನಡೆಯುವವರೆಗೂ ನೀವು ಇಲ್ಲಿಂದ ಹೋಗೋ ಆಗಿಲ್ಲ. ಕಾಳಿ ಮಾತೆ ನಿನ್ನ ಕನಸಲ್ಲಿ ಬಂದಿರೋ ಕಾರಣ ನೀನೆ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಅಂಬಿಕಾ ಅವನ ಮಾತನ್ನ ಕೇಳದೆ ತಕ್ಷಣವೇ ಶ್ವೇತಾಳನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಶಾಕಿಂಗ್ಲಿ ಅಷ್ಟರಲ್ಲೇ ಆ ರಾಕ್ಷಸ ಎಲ್ಲ ಹುಡುಗಿಯರನ್ನ ಪೊಸೆಸ್ ಮಾಡಿ ಇವರ ಕಾರ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಅಂಬಿಕಾಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪುವಾಗಿ ಮಾಡಿ ಶಾಕಿಂಗ್ಲಿ ಶ್ವೇತಾಳನ್ನ ಎತ್ತಿಕೊಂಡು ಹೋಗಿ ಜಯದೇವ್ನ ಕೈಗೆ ಕೊಡ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಇದೆಲ್ಲದರ ಹಿಂದೆ ಇರೋದು ಬೇರೆ ಯಾರು ಅಲ್ಲ, ಊರಿನ ಜಮೀನ್ದಾರನಾಗಿರುವ ಜಯದೇವ್. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಊರಿನ ಜನಗಳು ಇನ್ಸ್ಪೆಕ್ಟರ್ ನನ್ನ ಕರೆದು ಅಂಬಿಕಾ ಹಾಗೂ ಅವಳ ಮಗಳು ಶ್ವೇತಾ ಇಬ್ಬರು ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಒಂದು ವೇಳೆ ರಾಕ್ಷಸನೆ ಕಿಡ್ನಾಪ್ ಮಾಡಿರಬಹುದು ಅಂತ ಅನುಮಾನ ಬಂದು ತಕ್ಷಣವೇ ಮರದ ಬಳಿ ಬಂದಾಗ ಅಲ್ಲಿ ಜಯದೇವ್ ಇರ್ತಾನೆ. ಮತ್ತೊಂದು ಕಡೆ 40 ವರ್ಷದ ಹಿಂದೆ ಕಾಳಿ ಮಾತೆಗೆ ಪೂಜೆ ಮಾಡ್ತಿದ್ದ ಒಬ್ಬಳು ಹುಡುಗಿಯನ್ನ ನೋಡಿದ್ವಿ ಅಲ್ವಾ? ಆ ಹುಡುಗಿಗೆ ಈಗ ವಯಸ್ಸಾಗಿ ಅಜ್ಜಿಯಾಗಿರ್ತಾಳೆ ಹಾಗೂ ಆಕೆ ಅಂಬಿಕಾಳನ್ನ ಕಾಪಾಡಿರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಆ ರಾಕ್ಷಸ ಅಂಶಜ ಜಯದೇವ್ನನ್ನ ಪೊಸೆಸ್ ಮಾಡಿರ್ತಾನೆ ಹಾಗೂ ಶುಭಂಕರ್ ಹಾಗೂ ಅಂಬಿಕಾಗೆ ಶ್ವೇತಾ ಎಂಬ ಹೆಣ್ಣು ಮಗು ಜನಿಸಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದು ಐಡಿಯಾ ಮಾಡಿರ್ತಾನೆ. ಸರಿಯಾದ ಸಮಯ ನೋಡ್ಕೊಂಡು ಶುಭಂಕರ್ನ ತಂದೆಯನ್ನ ಸಾಯಿಸಿ ಆತ ಊರಿಗೆ ಬರುವ ಹಾಗೆ ಮಾಡ್ತಾನೆ. ನಂತರ ಅವನನ್ನ ಕೂಡ ಕೊಲೆ ಮಾಡಿ ಅಂಬಿಕಾ ಹಾಗೂ ಶ್ವೇತಾ ಈ ಊರಿಗೆ ಬರುವ ಹಾಗೆ ಸ್ಟೇಜ್ ಮಾಡ್ತಾನೆ. ಈಗ ಶ್ವೇತಾ ಆ ಕಾಳಿ ಮಾತೆಯ ಭಕ್ತನ ವಂಶದಲ್ಲಿ ಹುಟ್ಟಿರುವ ಕಾರಣ ರಾಕ್ಷಸ ಕಿಡ್ನಾಪ್ ಮಾಡಿದ್ದಾನೆ ಹಾಗೂ ಆ ರಾಕ್ಷಸನ ಮಗುವಿಗೆ ಜನ್ಮ ನೀಡುವ ಶಕ್ತಿ ಇರೋದು ಕೇವಲ ಶ್ವೇತಾಗೆ ಮಾತ್ರ. ಹಾಗೇನಾದ್ರೂ ಆಗಿ ಶ್ವೇತಾ ಆ ರಾಕ್ಷಸನ ಮಗುವಿಗೆ ಜನ್ಮ ಕೊಟ್ರೆ ಇಡೀ ಜಗತ್ತೇ ನಾಶ ಆಗುತ್ತೆ. ಅದಕ್ಕೂ ಮುಂಚೆ ಆ ರಾಕ್ಷಸನನ್ನ ತಡಿಬೇಕು ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಅಜಯ್ ದೇವ್ ಇನ್ಸ್ಪೆಕ್ಟರ್ಗೆ ತನ್ನ ಮೇಲೆ ಅನುಮಾನ ಬಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ರಾಕ್ಷಸನಾಗಿ ಬದಲಾಗಿ ಅವನನ್ನ ಸಾಯಿಸಿ ಬಿಡ್ತಾನೆ. ಈಗ ಆ ರಾಕ್ಷಸನನ್ನ ನಾಶ ಮಾಡ್ಬೇಕು ಅಂದ್ರೆ ಕಾಳಿ ಮಾತೆಯ ಶಕ್ತಿ ಬೇಕು ಅಂತ ಅಂಬಿಕಾ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ದೇವರ ಆಶೀರ್ವಾದ ಹಾಗೂ ಶಕ್ತಿ ಸಿಕ್ತಿದ್ದ ಹಾಗೆ ಅಂಬಿಕಾ ತಕ್ಷಣ ಅಮರದ ಬಳಿ ಬರ್ತಾಳೆ. ಇದುವರೆಗೂ ಪೊಸೆಸ್ ಆಗಿದ್ದ ಹುಡುಗಿಯರು ಅಂಬಿಕಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಂಬಿಕಾ ಅವರ ಹಣೆಯ ಮೇಲೆ ಕೈ ಇಡ್ತಿದ್ದ ಹಾಗೆ ಒಬ್ಬೊಬ್ಬರೇ ಸರಿ ಹೋಗ್ತಾರೆ. ನಂತರ ಆ ರಾಕ್ಷಸನನ್ನ ನಾಶ ಮಾಡಿ ತನ್ನ ಮಗಳನ್ನ ಕಾಪಾಡಬೇಕು ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ತುಂಬಾನೇ ಪವರ್ಫುಲ್ ಆಗಿದ್ದ ಆ ರಾಕ್ಷಸ ಅಂಶಜ ಅಂಬಿಕಾ ಮೇಲೆ ಅಟ್ಯಾಕ್ ಮಾಡಿ ಇನ್ನೇನೋ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ.
ಬರುತ್ತೆ. ಉಗ್ರ ರೂಪಿಯಾಗಿರುವ ಸಾಕ್ಷಾತ್ ಕಾಳಿಮಾತೆನೆ ಅಂಬಿಕಳ ದೇಹದ ಒಳಗಡೆ ಸೇರಿಕೊಳ್ತಾಳೆ. ಸ್ನೇಹಿತರೆ, ಈಗ ಅಂಬಿಕಾ ಆ ರಾಕ್ಷಸನನ್ನ ಎಷ್ಟೊಂದು ಬ್ರೂಟಲ್ ಆಗಿ ಸಾಯಿಸ್ತಾಳೆ ಅಂದ್ರೆ ಸಾಯಿಸಿದ ನಂತರ ಅವನ ಹೃದಯವನ್ನೇ ಕಿತ್ತು ಹಾಕ್ತಾಳೆ. ಆ ಮೂಲಕ ಜಯದೇವ್ನ ದೇಹದ ಒಳಗಡೆ ಇದ್ದ ಆ ರಾಕ್ಷಸ ಕೂಡ ಜಯದೇವ್ನ ಜೊತೆಗೇನೆ ನಾಶವಾಗ್ತಾನೆ. ಶ್ವೇತಾಗೆ ಹಾಗೂ ಇದುವರೆಗೂ ಪೊಸೆಸ್ ಆಗಿದ್ದ ಎಲ್ಲ ಹುಡುಗಿಯರಿಗೂ ವಾಪಸ್ ಪ್ರಜ್ಞೆ ಬರುತ್ತೆ. ನಂತರ ಕಾಳಿಮಾತೆನೆ ಆ ರಾಕ್ಷಸ ವಾಸ ಮಾಡ್ತಿದ್ದ ಆ ಮರ ಹಾಗೂ ಇಡೀ ಕಾಡಿಗೆನೆ ಬೆಂಕಿ ಇಟ್ಟು ಸುಟ್ಟು ಹಾಕ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಶೈತಾನ್ ಮೂವಿಯಲ್ಲಿ ನೆಗೆಟಿವ್ ರೋಲ್ ಮಾಡಿದ ಮಾಧವನ್ ಅಲ್ಲಿಗೆ ಬರ್ತಾನೆ. ಆ ರಾಕ್ಷಸನ ಮರ ಸುಟ್ಟಿರುವ ಬೂದಿಯನ್ನ ತೆಗೆದುಕೊಂಡು ವಿಚಿತ್ರವಾಗಿ ನಗ್ತಾನೆ. ಆ ಬೂದಿಯಿಂದ ತನ್ನ ದೇಹದ ಒಳಗಡೆ ಶಕ್ತಿಯನ್ನ ಎಳೆದುಕೊಳ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಎಂಡ್ಸಿನ್ ನೋಡಿದ್ರೆ ಇದರ ಪಾರ್ಟ್ 2 ಕೂಡ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.